ದೇಶದಲ್ಲಿ ಮಹಾತ್ಮ ಗಾಂಧಿಯವರನ್ನು ಬಿಟ್ಟರೆ ಬೇರೆ ಯಾರು ಅಂಥ ಉನ್ನತ ನಾಯಕರು ಇಲ್ಲ ಅನ್ನೋ ಮಟ್ಟಿಗೆ ದೇಶ ಬಂದು ತಲುಪಿರುತ್ತೆ. ಆದರೆ ಅಂಥ ಸಮಯದಲ್ಲಿ ಕಾಂಗ್ರೆಸ್ನಲ್ಲಿ ಮತ್ತೊಂದು ಅಲೆ ಹುಟ್ಟಿರುತ್ತೆ. ಆ ಅಲೆಯ ಹೆಸರೇ ಸುಭಾಷ್ ಚಂದ್ರ ಬೋಸ್. ಯುವಕರು ಒಂದು ಕಾಲದಲ್ಲಿ ಗಾಂಧಿ ಥರ ಆಗಬೇಕು ಅಂತ ಕನಸು ಕಂಡಿದ್ರೆ ಆ ಕಾಲದಲ್ಲಿ 40ರ ದಶಕದಲ್ಲಿ ಬೋಸ್ ಥರ ಆಗಲು ಇಚ್ಛಿಸಿದ್ರು. ಅಂತೂ ರಾಜಮಣಿ ಮತ್ತು ಸುಭಾಷ್ ಚಂದ್ರ ಬೋಸ್ ಅವರು ಭೇಟಿ ಆಗುವ ಕಾಲ ಬಂದೇ ಬಿಡುತ್ತೆ. ಸದಾ ರೇಡಿಯೋದಲ್ಲಿ ಕೇಳ್ತಾ ಇದ್ದ ಆ ಧ್ವನಿಯ ಹೀರೋ ಸ್ವತಃ ಈಗ ಅವರ ಕಣ್ಣೆದುರುಗಡೆ, ರಾಜಮಣಿ ಕಣ್ಣೆದುರುಗಡೆ ನಿಂತಿದ್ದಾರೆ. ಬೋಸ್ ಅವರ ಇಂಡಿಯನ್ ಆರ್ಮಿಯಲ್ಲಿ ಒಂದು ಕಿಡಿ ಸೇರಿತ್ತು. ಆ ಕಿಡಿ ಹೆಸರೇ ಸರಸ್ವತಿ ರಾಜಮಣಿ. ಅವತ್ತು ಓರ್ವ ನರ್ತಕಿಯಾಗಿ ಬ್ರಿಟಿಷರ ಜೈಲಿನ ಪ್ರವೇಶ ಮಾಡ್ತಾರೆ. ತಮ್ಮ ನೃತ್ಯ ಕಲೆಯ ಮೂಲಕ ಬ್ರಿಟಿಷ್ ಅಧಿಕಾರಿಗಳ ಗಮನ ಸೆಳೆದು ಇನ್ನೊಂದು ಕಡೆಯಿಂದ ಗೂಢಚಾರಿಯನ್ನ ತಪ್ಪಿಸಿಕೊಂಡು ಹೋಗಲು ಸಹಾಯ ಮಾಡ್ತಾರೆ. ಸರಸ್ವತಿಯವರ ತನ್ನ ಬಂದೂಕನ್ನು ಗುರಿ ಮಾಡ್ತಾನೆ. ಸ್ವಾತಂತ್ರ್ಯ ನಂತರದ ಯಾವ ಸರ್ಕಾರಗಳು ಕೂಡ ಸರಸ್ವತಿ ರಾಜಮಣಿಯನ್ನ ಗುರುತಿಸೋದಿಲ್ಲ. ತಮ್ಮ ಅಂತ್ಯಕಾಲವನ್ನ ತಮಿಳುನಾಡಿನಲ್ಲಿ ಕಳೀತಾರೆ. ಸ್ನೇಹಿತರೆ ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ಯೂಟ್ಯೂಬ್ ಚಾನಲ್ನ ಈ ವಿಶೇಷ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಸ್ನೇಹಿತರೆ, ನೀವು ಗಮನಿಸಿರ್ಬೋದು, ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಗೂಢಚಾರಿಗಳ ಕುರಿತಾಗಿ, ಸ್ಪೈಗಳ ಕುರಿತಾಗಿ ಸಾಕಷ್ಟು ಕಥೆಗಳನ್ನ ಮಾಡಿದ್ದೀವಿ. ಅವರು ಹೇಗೆ ಭಾರತಕ್ಕೋಸ್ಕರ, ಅಂದರೆ ದೇಶಕ್ಕೋಸ್ಕರ ತಮ್ಮ ಜೀವನವನ್ನೇ ಬಲಿದಾನ ಮಾಡಿದ್ರು ಅನ್ನೋ ವಿಚಾರಗಳನ್ನ ನಾವು ತಿಳಿಸಿದ್ದೀವಿ. ಇನ್ನು ಕೆಲವು ಕಡೆ ಕೆಲವು ಗೂಢಚಾರಿಗಳು ಭಾರತಕ್ಕೆ ಹೇಗೆ ಮೋಸ ಮಾಡಿದ್ರು ಅನ್ನೋ ಕಥೆನೂ ಕೂಡ ನಾನು ಹೇಳಿದ್ದೀನಿ. ಈ ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ಲಿದೆ, ಆಸಕ್ತರು ಗಮನಿಸಿ. ಆದರೆ ಇವತ್ತು ನಾವು ಸ್ವಲ್ಪ ಬೇರೆಯದೇ ಕಥೆಯನ್ನು ಹೇಳಲು ಹೊರಟಿದ್ದೀವಿ, ಆದರೆ ಅದೇ ಜಾಡಿನಲ್ಲಿ, ಅಂದರೆ ಗೂಢಚಾರಿಗಳ ಜಾಡಿನಲ್ಲಿ. ಸ್ನೇಹಿತರೆ, ಬಹಳಷ್ಟು ಜನ ನಾವು ಡಿಫಾಲ್ಟ್ ಆಗಿ ನೋಡಿದರೆ ಗೂಢಚಾರಿ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದೇನು ಹೇಳಿ? ಗಂಡಸರೇ ನೆನಪಿಗೆ ಬರ್ತಾರೆ. ಅಂದರೆ ಗಂಡು ಮಕ್ಕಳೇ ಸ್ಪೈ ಆಗಿರುವ ಗೂಢಚಾರಿಗಳಾಗಿರುವಂಥ ಕಥೆಗಳು, ಘಟನೆಗಳೇ ನಮಗೆ ನೆನಪಿಗೆ ಬರುತ್ತೆ. ಅಂಥವನ್ನೇ ಜಾಸ್ತಿ ಓದಿದ್ದೀವಿ. ಆದರೆ ಓರ್ವ ಹೆಣ್ಣು ಗೂಢಚಾರಿಕೆ ಮಾಡಿ ವೈರಿಗಳ ಎದೆಯನ್ನು ಛಲ್ಲನಿಸಿದ ಕಥೆಯ ಬಗ್ಗೆ ನಿಮಗೆ ಗೊತ್ತಾ? ಯಾರದು ಅಂತ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಮೂಡಿರಬಹುದು. ಆದರೆ ಸ್ನೇಹಿತರೆ, ಇಲ್ಲೊಂದು ಟ್ವಿಸ್ಟ್ ಇದೆ. ಆ ಟ್ವಿಸ್ಟ್ ಏನಂದರೆ, ಈ ಹುಡುಗಿಯಾಗಿ ಗೂಢಚಾರಿಕೆ ಮಾಡಿದ್ದು ಮಾತ್ರವಲ್ಲ, ವೇಷ ಮಾತ್ರವಲ್ಲ, ಲಿಂಗವನ್ನೇ ಬದಲಿಸಿಕೊಂಡು ಸಾಹಸದ ಕೆಲಸ ಮಾಡಿದ ಕಥೆ ಇದು. ಏನು ಹೀಗಂದರೆ, ಯಾವ ಥರ ಮಾಡಿದ್ಲು ಈಕೆ? ಇದೆಲ್ಲವನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಈ ಕಾರ್ಯಕ್ರಮದ ಪ್ರಾಯೋಜಕರು RM ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್. RM ಸಂಪೂರ್ಣ ಫುಡ್ ಪ್ರಾಡಕ್ಟ್ ಬಗ್ಗೆ ಹೇಳಬೇಕು ಅಂದರೆ, ಇದು ಸ್ವಾವಲಂಬಿಯಾಗಬೇಕು ಅನ್ನೋ ಹಂಬಲ ಹೊತ್ತಿರುವ ಮಧ್ಯಮ ವರ್ಗದ ಮಹಿಳೆಯ ಉದ್ಯಮದ ಕಥೆ. ಇಲ್ಲಿ ಮನೆಯಲ್ಲಿ ಮಾಡಿದ ರುಚಿಯಾದ, ಶುಚಿಯಾದ ಮತ್ತು ಸ್ವಾದಿಷ್ಟ ಆಹಾರ ಪದಾರ್ಥಗಳು ದೊರೆತವೆ. ಇಲ್ಲಿ ಯಾವುದೇ ಕೆಮಿಕಲ್ ಬಳಕೆ ಮಾಡಲಾಗಿಲ್ಲ, ಪ್ರಿಸರ್ವೇಟಿವ್ಗಳನ್ನ ಬಳಕೆ ಮಾಡಲಾಗಿಲ್ಲ. ಪ್ರೀತಿಯಿಂದ ಮಾಡಿರುವ ಉತ್ಪನ್ನಗಳು ಇಲ್ಲಿವೆ. ಬಿಸಿಬೇಳೆ ಬಾತ್ ಪೌಡರ್, ಧನಿಯಾ ಪುಡಿ, ಖಾರದ ಪುಡಿ, ಡ್ರೈ ಫ್ರೂಟ್ಸ್ ಲಾಡು, ಹೆಲ್ತ್ ಮಿಕ್ಸ್, ಕೊರ್ಲೆ ಮಿಲೆಟ್ ಪೌಡರ್, ಬೇಬಿ ರಾಗಿ ಸರಿ ಪೌಡರ್, ಹೀಗೆ ಉತ್ಕೃಷ್ಟವಾದ ಸ್ವಾದಿಷ್ಟ ಪದಾರ್ಥಗಳನ್ನ ಇವರು ತಯಾರಿಸ್ತಾರೆ ಮನೆಯಲ್ಲೇ. ಹಾಗಾದ್ರೆ ಈ ಉತ್ಪನ್ನಗಳನ್ನ ನೀವು ಆರ್ಡರ್ ಮಾಡಬೇಕು ಅಂದ್ರೆ rmsampurna.com ಈ ವೆಬ್ಸೈಟ್ನ ಭೇಟಿ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲೂ ಇದೆ. ಸ್ನೇಹಿತರೆ, ಈ ಕಥೆ ಆರಂಭ ಆಗೋದು ಸ್ವಾತಂತ್ರ್ಯ ಪೂರ್ವದಲ್ಲಿ, ಅಂದರೆ ಸ್ವಾತಂತ್ರ್ಯ ಬರೋಕಿನ ಮುಂಚೆ ಶುರುವಾಗೋದು. ಎಲ್ಲಿ ಅಂದರೆ ಇಂದಿನ ಮೈನ್ಮಾರ್ ದೇಶದಲ್ಲಿ. ಆಗ ಅದು ಬರ್ಮಾ ಅಂತ ಹೆಸರಾಗಿತ್ತು. ಬರ್ಮಾ ಅಂತಂದರೆ ಇದು ಭಾರತದೊಂದಿಗೆ ಸಾಂಸ್ಕೃತಿಕ ನಂಟನ್ನು ಹೊಂದಿರುವಂಥ ದೇಶ. ಯಾಕೆ ಅಂದರೆ ಈ ಬರ್ಮಾ ದೇಶದ ಇವತ್ತಿನ ಹೆಸರು ಮೈನ್ಮಾರ್, ಆದರೆ ಇದರ ಮೂಲ ಹೆಸರೇನು ಗೊತ್ತಾ? ಬ್ರಹ್ಮದೇಶ. ಈ ಕಥೆ ಶುರುವಾದಾಗ ಇದು ಬ್ರಿಟಿಷ್ ಇಂಡಿಯಾದ ಭಾಗ ಆಗಿತ್ತು. ಬರ್ಮಾದ ಅತ್ಯಂತ ಶ್ರೀಮಂತ ಚಿನ್ನದ ಗಣಿಯ ಮಾಲೀಕ ರಾಮನಾಥನ್ ಅವರ ಸಂಭ್ರಮದ ದಿನದೊಂದಿಗೆ ಈ ಒಂದು ಕಥೆ ಶುರುವಾಗುತ್ತೆ. ದಿನಾಂಕ 11 ಜನವರಿ 1927, ಅಂದರೆ ಆಲ್ಮೋಸ್ಟ್ 100 ವರ್ಷಗಳ ಹಿಂದೆ. ಆ ಸಂಭ್ರಮದ ದಿನ ಯಾಕಾಗಿತ್ತಂದರೆ, ಅವತ್ತು ರಾಮನಾಥ್ ಪತ್ನಿ ಹೆಣ್ಣು ಮಗುವೊಂದಕ್ಕೆ ಜನ್ಮ ನೀಡಿರ್ತಾಳೆ. ಆ ಮಗುವೇ ನಮ್ಮ ಇಂದಿನ ವಿಡಿಯೋದ ಕಥಾನಾಯಕಿ ರಾಜಮಣಿ. ರಾಜಮಣಿಯ ಜನ್ಮ ಮನೆಗೆ ಸಂಭ್ರಮ ತಂದಿತ್ತು, ಖುಷಿ ತಂದಿತ್ತು. ಅಪ್ಪ ರಾಮನಾಥನ್ ಚಿನ್ನದ ಗಣಿಯ ವ್ಯಾಪಾರದಲ್ಲಿ ಮುಗಿಲು ಮುಟ್ಟುವಷ್ಟು ಆಸ್ತಿ ಸಂಪಾದನೆ ಮಾಡಿದ್ರು. ತಾನು ಗಳಿಸಿದ ಸಂಪಾದನೆಯಲ್ಲಿ ಮಗಳಿಗೆ ಬೇಕಾದ್ದೆಲ್ಲವನ್ನು ಕೂಡ ಆತ ಕೊಡ್ತಾ ಇದ್ದ. ಹೆಸರು ರಾಜಮಣಿ ಆಗಿದ್ರು ಕೂಡ ಆಕೆ ಪ್ರತಿದಿನ ವಜ್ರ ವೈಢೂರ್ಯಗಳನ್ನು ತೊಟ್ಟು ಮಹಾಲಕ್ಷ್ಮಿಯಾಗಿ ಕಾಣ್ತಾ ಇದ್ಲು. ಆಕೆ ಬೆಳೆಯುತ್ತಾ ಉತ್ತಮ ವಿದ್ಯೆ ಪಡಿತಾಳೆ, ಗುರುಗಳ ಅಚ್ಚುಮೆಚ್ಚಿನ ವಿದ್ಯಾರ್ಥಿಯೂ ಆಗಿರ್ತಾಳೆ. ಇಲ್ಲಿ ಇನ್ನೊಂದು ವಿಚಾರ ಹೇಳಬೇಕು. ಅದೇನೆಂದರೆ, ರಾಜಮಣಿಯ ತಂದೆ ರಾಮನಾಥನ್ ಅವರು ಮೂಲತಃ ಬರ್ಮೀಸ್ ಪ್ರಜೆ ಆಗಿರಲಿಲ್ಲ, ಬದಲಾಗಿ ಅವರು ತಮಿಳುನಾಡಿನ ತಿರುಚನಾಪಳ್ಳಿಯವರಾಗಿರ್ತಾರೆ. ರಾಜಮಣಿ ಹುಟ್ಟುವ ಸುಮಾರು ವರ್ಷಗಳ ಮೊದಲೇ ಅವರು ಬರ್ಮಾಗೆ ಬಂದಿದ್ರು. ಅಲ್ಲಿ ಅವರಿಗೆ ಚಿನ್ನದ ಗಣಿ ವ್ಯಾಪಾರ ಕೈ ಹಿಡಿದಿರುತ್ತೆ. ಹೀಗಾಗಿ ಅದು ಅವರನ್ನು ಶ್ರೀಮಂತಿಕೆ ತುತ್ತ ತುದಿಗೆ ತಂದು ನಿಲ್ಲಿಸಿರುತ್ತೆ.
ಇಂಥ ಕುಟುಂಬದಲ್ಲಿ ಈ ರಾಜಮಣಿ ಬೆಳೆದದ್ದು. ಸ್ನೇಹಿತರೆ, ರಾಜಮಣಿ ಬೆಳೆದು ದೊಡ್ಡವಳಾಗ್ತಾಳೆ. ಇನ್ನೇನು ಹೈಸ್ಕೂಲ್ ಮೆಟ್ಟಿಲು ಹತ್ತಬೇಕಾಗಿರುತ್ತೆ. ಸುಮಾರು 1940ರ ಸಮಯ. ದೇಶದ ಇನ್ನೊಂದು ಭಾಗದಲ್ಲಿ ಬೇರೆಯದೇ ಬೆಳವಣಿಗೆ ನಡೀತಾ ಇರುತ್ತೆ. ಬೇರೆಯದೇ ಅಂತಂದ್ರೆ ಬೇರೆಯದೇ ಭಾಗ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಬೇರೆ ಬೆಳವಣಿಗೆ ಅಂದ್ರೆ ಸ್ವಾತಂತ್ರ್ಯ ಹೋರಾಟ. ಒಂದು ದಿನ ರಾಜಮಣಿ ಅಪ್ಪನ ಜೊತೆಗೆ ರೇಡಿಯೋ ಕೇಳುತ್ತಾ ಕುಳಿತಿರ್ಬೇಕಾದ್ರೆ ಒಂದು ಸುದ್ದಿ ಆಕೆಯ ಗಮನ ಸೆಳೆಯುತ್ತೆ. ಆ ಸುದ್ದಿ ಏನು ಅಂದ್ರೆ, ರಾಷ್ಟ್ರೀಯ ಕಾಂಗ್ರೆಸ್ನ ಯುವ ನಾಯಕ ಹಾಗೂ ಅಧ್ಯಕ್ಷ ಸುಭಾಷ್ ಚಂದ್ರ ಬೋಸ್ ಅವರು ಕಾಂಗ್ರೆಸ್ ಪಕ್ಷವನ್ನು ತೊರೆದಿದ್ದಾರೆ ಅನ್ನೋ ಸುದ್ದಿ. ಅದೇ ಮೊದಲನೇ ಬಾರಿಗೆ ರಾಜಮಣಿ ಸುಭಾಷ್ ಚಂದ್ರ ಬೋಸ್ ಅವರ ಹೆಸರನ್ನು ಕೇಳ್ತಾಳೆ. ಯಾರಿವರು ಅಂತ ಕುತೂಹಲ ಆಕೆಗೆ ಹುಟ್ಟುತ್ತೆ. ಆದರೆ ಇಷ್ಟಕ್ಕೆ ಮುಗಿದಿದ್ರೆ ಸುಭಾಷ್ ಚಂದ್ರ ಬೋಸ್ ಯಾರು ಅಂತ ಆಕೆ ಗೊತ್ತಾದ ಮೇಲೆ ಕಥೆ ಮುಗೀತು ಅಂತ ಹೇಳ್ಬೋದಾಗಿತ್ತು. ಆದರೆ ಅದು ಹಾಗಾಗೋದಿಲ್ಲ. ಯಾಕೆಂದರೆ ಅವತ್ತು ಕೇಳಿದ ಆ ಹೆಸರು, ಸುಭಾಷ್ ಚಂದ್ರ ಬೋಸ್ ಅವರ ಹೆಸರು ರಾಜಮಣಿ ಅವರ ಮನಸ್ಸಿನಲ್ಲಿ ಆಳವಾಗಿ ಬೇರೂರುತ್ತೆ. ಆಗ ಹೆಸರು ರೋಮಾಂಚನಗೊಳಿಸುವ ವ್ಯಕ್ತಿತ್ವದ್ದಾಗಿರುತ್ತೆ. 1930-40ರ ಸಮಯ. ದೇಶದಲ್ಲಿ ಮಹಾತ್ಮ ಗಾಂಧಿಯವರನ್ನು ಬಿಟ್ಟರೆ ಬೇರೆ ಯಾರು ಅಂಥ ಉನ್ನತ ನಾಯಕರು ಇಲ್ಲ ಅನ್ನೋ ಮಟ್ಟಿಗೆ ದೇಶ ಬಂದು ತಲುಪಿರುತ್ತೆ. ಆದರೆ ಅಂಥ ಸಮಯದಲ್ಲಿ ಕಾಂಗ್ರೆಸ್ನಲ್ಲಿ ಮತ್ತೊಂದು ಅಲೆ ಹುಟ್ಟಿರುತ್ತೆ. ಆ ಅಲೆಯ ಹೆಸರೇ ಸುಭಾಷ್ ಚಂದ್ರ ಬೋಸ್. 1938ರ ಹರಿಪುರ ಕಾಂಗ್ರೆಸ್ ಅಧಿವೇಶನದಲ್ಲಿ ಕಾಂಗ್ರೆಸ್ ಅಧ್ಯಕ್ಷಗಿರಿ ವಹಿಸಿದ್ದ ಬೋಸ್ ಭಾರತೀಯರ ಮಟ್ಟಿಗೆ ಹೊಸ ಚೇತನ ಆಗಿದ್ದರು. ಹೊಸ ಯೋಚನೆ, ತೀಕ್ಷ್ಣಗತಿಯಲ್ಲಿ ಸ್ವಾತಂತ್ರ್ಯ ಪಡೆಯುವ ಹಂಬಲ, ಯುವಕರ ಬೆಂಬಲ. ಹೀಗೆ ಬೋಸ್ ಕಾಲ ಕಳೀತಾ ಒಂದು ದೊಡ್ಡ ಶಕ್ತಿಯಾಗಿ ಬೆಳೆಯಲು ಆರಂಭಿಸ್ತಾರೆ. ಇದು ಒಂದು ಬೆಳವಣಿಗೆ. ಆದರೆ ಇನ್ನೊಂದು ಕಡೆ ಇದಕ್ಕೆ ತದ್ವಿರುದ್ಧವಾದ ಒಂದು ಬೆಳವಣಿಗೆ ನಡೀತಾ ಇತ್ತು. ಅದೇನೆಂದರೆ, ಬೋಸ್ ಅವರ ಈ ಗಡಿಬಿಡಿಯ ನಡೆ, ಈ ತರಾತುರಿಯ ನಡೆ, ಈ ಬಿಸಿರಕ್ತದ ನಡೆ ಗಾಂಧಿಯವರ ಅಹಿಂಸಾವಾದ, ಸತ್ಯಾಗ್ರಹಗಳಂಥ ಸಿದ್ಧಾಂತಗಳನ್ನು ಕಳೆಗುಂದುವ ಹಾಗೆ ಮಾಡಿತ್ತು. ಯುವಕರು ಒಂದು ಕಾಲದಲ್ಲಿ ಗಾಂಧಿ ಥರ ಆಗಬೇಕು ಅಂತ ಕನಸು ಕಂಡಿದ್ರೆ ಆ ಕಾಲದಲ್ಲಿ 40ರ ದಶಕದಲ್ಲಿ ಬೋಸ್ ಥರ ಆಗಲು ಇಚ್ಛಿಸಿದರು. ಇದು ಸ್ವತಃ ಗಾಂಧಿಯವರಿಗೂ ಇರುಸು ಮುರುಸು ತರುವ ವಿಷಯವೇ ಆಗಿತ್ತು. 1939ರ ಕಾಂಗ್ರೆಸ್ ಚುನಾವಣೆ. ಒಂದು ಕಡೆ ಸುಭಾಷ್ ಚಂದ್ರ ಬೋಸ್ ನಿಂತರೆ, ಇನ್ನೊಂದು ಕಡೆ ಗಾಂಧಿ ಬೆಂಬಲಿತ ಪಟ್ಟಾಭಿ ಸೀತಾರಾಮಯ್ಯ ಅವರು ನಿಂತಿದ್ರು. ಫಲಿತಾಂಶದಲ್ಲಿ ಗೆದ್ದದ್ದು ಸುಭಾಷ್ ಚಂದ್ರ ಬೋಸ್. ಆದರೆ ಗಾಂಧಿಗೆ ಇದು ಅಷ್ಟೊಂದು ಇಷ್ಟ ಆಗಲಿಲ್ಲ. ಇದನ್ನು ವೈಯಕ್ತಿಕ ಸೋಲು ಅಂತ ಅವರು ಪರಿಗಣಿಸಿದ್ರು. ಇದು ಕೊನೆಗೆ ಎಲ್ಲಿವರೆಗೂ ಮುಟ್ತು ಅಂದರೆ, ಸುಭಾಷ್ ಹಾಗೂ ಗಾಂಧಿ ಅವರ ನಡುವೆ ಬಹಳ ಅಂತರ ಕ್ರಿಯೇಟ್ ಆಗುತ್ತೆ. ಕೊನೆಗೆ ಬೋಸ್ 1939ರ ಏಪ್ರಿಲ್ ತಿಂಗಳಲ್ಲಿ ಕಾಂಗ್ರೆಸ್ ಅಧ್ಯಕ್ಷೀಯ ಪದಕ ಮತ್ತು ಗಾಂಧಿ ಟೋಪಿಯನ್ನು ತೆಗೆದಿಟ್ಟು ರಾಜೀನಾಮೆ ನೀಡಿ ಹೊರಬರ್ತಾರೆ. ಈ ವಿಷಯ ಅವತ್ತು ಲಕ್ಷಾಂತರ ಭಾರತೀಯರ ಮನಸ್ಸಿನಲ್ಲಿ ಆಳವಾದ ಪ್ರಭಾವ ಬೀರಿತ್ತು. ಅಂತಹ ಕಾಲದಲ್ಲಿ ಗಾಂಧಿಯವರಂಥ ನಾಯಕರನ್ನ ವಿರೋಧಿಸಿ ಅವರ ಸಿದ್ಧಾಂತಗಳನ್ನ ಲೆಕ್ಕಿಸದೆ ಕಾಂಗ್ರೆಸ್ ತೊರೆದು ತನ್ನದೇ ಒಂದು ಸ್ವತಂತ್ರ ಆಂದೋಲನ ಹುಟ್ಟುಹಾಕಲು ಬೋಸ್ ಅವರು ಹೊರಟಿದ್ದು ಯಾರೂ ಕೂಡ ಊಹೆ ಮಾಡಲು ಸಾಧ್ಯವಾಗದಂಥ ವಿಚಾರವಾಗಿತ್ತು. ಇದೇ ಸುದ್ದಿ ಅವತ್ತು ರೇಡಿಯೋದಲ್ಲಿ ಬರ್ತಾ ಇತ್ತು. ರಾಜಮಣಿಗೆ ಏನು ಸ್ಫೂರ್ತಿಯಾಗಿತ್ತೋ ಗೊತ್ತಿಲ್ಲ. ಆದರೆ ಸುಭಾಷ್ ಅವರ ನಡೆಗೆ ಆಕೆ ಮಾರು ಹೋಗಿದ್ಲು. ಆಗ ಆಕೆ ವಯಸ್ಸು ಕೇವಲ 13-14 ಮಾತ್ರ. ಆದರೆ ಇದಾದ ನಂತರ ಸುಭಾಷ್ ಚಂದ್ರ ಬೋಸ್ ಅವ್ರಿಗೆ ಏನಾಗುತ್ತೆ, ಅವರ ಸ್ವಾತಂತ್ರ್ಯ ಹೋರಾಟದ ಗತಿ ಎಲ್ಲಿಗೆ ಹೋಯಿತು ಅನ್ನೋದು ಬಹಳ ರಹಸ್ಯವಾಗಿ ಉಳಿಯುತ್ತೆ. ಬಹಳಷ್ಟು ದಿನಗಳ ಕಾಲ ಅವರ ಸುಳಿವು ಯಾರಿಗೂ ಇರಲಿಲ್ಲ. ಆದರೆ ಮತ್ತೊಂದು ದಿನ ರೇಡಿಯೋದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಧ್ವನಿ ಕೇಳುತ್ತೆ. ಈ ಧ್ವನಿ ರಾಜಮಣಿ ಅವರ ಬದುಕನ್ನೇ ಬದಲಾಯಿಸುವಂಥ ಧ್ವನಿಯಾಗಿ ಪರಿಣಮಿಸಿತ್ತು. ಆ ಧ್ವನಿ ಏನು ಹೇಳ್ತಾ ಇತ್ತು ಅಂದರೆ, ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ನೀಡ್ತೇನೆ. ಗಿವ್ ಮಿ ಬ್ಲಡ್ ಆ್ಯಂಡ್ ಐ ಶಾಲ್ ಗಿವ್ ಯು ಫ್ರೀಡಮ್. 1944ರ ಸಮಯ. ಸುಭಾಷ್ ಚಂದ್ರ ಬೋಸ್ ಇಡೀ ಭಾರತೀಯನ ಉದ್ದೇಶಿಸಿ ಹೇಳಿದ ಮಾತದು. ಆ ಸಮಯದಲ್ಲಿ ಅವರು ಬರ್ಮಾದಲ್ಲಿಯೇ ಇದ್ದರು ಮತ್ತು ಅವರು ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಕಟ್ತಾ ಇದ್ದಾರೆ ಮತ್ತು ಆ ಸಮಯದಲ್ಲಿ ಅವರಿಗೆ ಹಣದ ಅವಶ್ಯಕತೆ ಇದೆ ಅಂತ ರಾಜಮಣಿಗೆ ಗೊತ್ತಾಗುತ್ತೆ. ಆಕೆ ತಡ ಮಾಡೋದೇ ಇಲ್ಲ. ಸದಾ ಒಡವೆ ತೊಟ್ಟು ಮನೆ ತುಂಬ ಓಡಾಡ್ತಿದ್ದ ರಾಜಮಣಿ ತನ್ನ ಮೈಮೇಲೆ ಇದ್ದಂಥ ಎಲ್ಲ ಬಂಗಾರ ಮತ್ತು ತನ್ನ ಬಳಿ ಇದ್ದ ಎಲ್ಲ ವಜ್ರ ವೈಢೂರ್ಯಗಳನ್ನು ಒಂದು ಬಟ್ಟೆಯಲ್ಲಿ ಮಡಚಿ ಪೆಟ್ಟಿಗೆಯಲ್ಲಿ ಇಟ್ಟು ಸುಭಾಷ್ ಅವರ ಆರ್ಗನೈಸೇಷನ್ಗೆ ಅಂದರೆ ಇಂಡಿಯನ್ ನ್ಯಾಷನಲ್ ಆರ್ಮಿಗೆ ಕೊಟ್ಟೇ ಬಿಡ್ತಾರೆ. ಇದು ಸುಭಾಷ್ ಚಂದ್ರ ಬೋಸ್ ಅವರಿಗೂ ತಲುಪುತ್ತೆ. ಈ ಬಂಗಾರದ ಗಂಟನ್ನು ನೋಡಿ ಸುಭಾಷ್ ಕೂಡ ಬೆರಗಾಗ್ತಾರೆ. ಯಾರ್ದು ಇಷ್ಟೊಂದು ಬಂಗಾರದ ಒಡವೆಗಳನ್ನ ಕಳಿಸಿದ್ದು ಅಂತ ಕೇಳ್ತಾರೆ. ಅದರಲ್ಲಿದ್ದ ಹೆಸರು ರಾಜಮಣಿ. ಕೂಡಲೇ ಆಕೆಯನ್ನು ಭೇಟಿ ಮಾಡಬೇಕು ಅಂತ ಅವರು ಯೋಚಿಸ್ತಾರೆ. ಅಂತೂ ರಾಜಮಣಿ ಮತ್ತು ಸುಭಾಷ್ ಚಂದ್ರ ಬೋಸ್ ಅವರು ಭೇಟಿ ಆಗುವ ಕಾಲ ಬಂದೇ ಬಿಡುತ್ತೆ. ಸದಾ ರೇಡಿಯೋದಲ್ಲಿ ಕೇಳ್ತಾ ಇದ್ದ ಆ ಧ್ವನಿಯ ಹೀರೋ ಸ್ವತಃ ಈಗ ಅವರ ಕಣ್ಣೆದುರುಗಡೆ, ರಾಜಮಣಿ ಕಣ್ಣೆದುರುಗಡೆ ನಿಂತಿದ್ದಾರೆ. ರಾಜಮಣಿಯವರಿಗೆ ಮಾತೇ ಹೊರಡೋದಿಲ್ಲ. ಇತ್ತ ಬೋಸ್ ಏನು ಹೇಳ್ತಾರೆ ಅಂದರೆ, ನಾವು ಎಣಿಸಲು ಸಾಧ್ಯವಾಗದಷ್ಟು, ಅಂದರೆ ಊಹೆ ಮಾಡಲು ಸಾಧ್ಯವಾಗದಷ್ಟು ಬಂಗಾರ ಕೊಟ್ಟಿದ್ದೀರಿ, ಇದು ನಮಗೆ ಜಾಸ್ತಿ ಆಯಿತು, ಇಷ್ಟೊಂದು ಅವಶ್ಯಕತೆ ಇಲ್ಲ ಅಂತ ವಾಪಸ್ ಮಾಡಲು ಮುಂದಾಗ್ತಾರೆ. ಬೋಸ್ ಮಾತುಗಳನ್ನು ಕೇಳುತ್ತಾ ಅವರ ಕಣ್ಣುಗಳನ್ನೇ ನೋಡುತ್ತಾ ಮಂತ್ರ ಮುಗ್ಧವಾಗಿ ನಿಂತಿದ್ದ ರಾಜಮಣಿಗೆ ಏನು ಹೇಳೋದೊಂದು ಗೊತ್ತಾಗಲಿಲ್ಲ. ಆದರೆ ಆಕೆ ಬಂಗಾರವನ್ನು ಸ್ವೀಕರಿಸಲು ವಾಪಸ್ ಪಡೆಯಲು ನಿರಾಕರಿಸ್ತಾಳೆ.
ಇದು ದೇಶಕ್ಕಾಗಿ ನನ್ನ ಸೇವೆ ಅಂತ ಹೇಳ್ತಾಳೆ. ಇದನ್ನು ಕೇಳಿದ ಬೋಸ್, ನಿಮ್ಮ ದೇಶ ಪ್ರೇಮವನ್ನು ನಾನು ಮೆಚ್ತೀನಿ, ಇಂದಿನಿಂದ ನಿಮ್ಮ ಹೆಸರನ್ನು ಬದಲಾಯಿಸಿ ಸರಸ್ವತಿ ರಾಜಮಣಿ ಅಂತ ಇಡ್ತೇನೆ ಅಂತ ಹೇಳ್ಬಿಡ್ತಾರೆ. ಅದೇ ದಿನ ನೋಡಿ, ಬೋಸ್ ಅವರ ಇಂಡಿಯನ್ ಆರ್ಮಿಯಲ್ಲಿ ಒಂದು ಕಿಡಿ ಸೇರಿತ್ತು. ಆ ಕಿಡಿ ಹೆಸರೇ ಸರಸ್ವತಿ ರಾಜಮಣಿ. ಇದಾದ ನಂತರ ಸರಸ್ವತಿ ರಾಜಮಣಿಯವರು ಮನೆಯಲ್ಲಿ ಎಲ್ಲರನ್ನು ಒಪ್ಪಿಸಿ ಇಂಡಿಯನ್ ನ್ಯಾಷನಲ್ ಆರ್ಮಿನ ಸೇರ್ತಾರೆ. ಸಹಜವಾಗಿ ಈ ಹಾದಿ ಸರಾಗವಾಗಿರಲಿಲ್ಲ. ಮನೆಯಲ್ಲಿ ಒಪ್ಪಿಸೋದು ಸರಾಗವಾಗಿರಲಿಲ್ಲ, ಸೇರೋದು ಸರಾಗವಾಗಿರಲಿಲ್ಲ. ಇಂಡಿಯನ್ ನ್ಯಾಷನಲ್ ಆರ್ಮಿಯಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ತಂಡವನ್ನು ಈಕೆ ಸೇರ್ತಾಳೆ. ಈಕೆಗೆ ಕೊಟ್ಟ ಮೊಟ್ಟ ಮೊದಲ ಕೆಲಸವೇ ಗೂಢಚಾರಿಕೆ. ಸ್ನೇಹಿತರೆ, ಇಂಡಿಯನ್ ನ್ಯಾಷನಲ್ ಆರ್ಮಿಯಲ್ಲಿ ಹೋರಾಡಿದ ಸಾಕಷ್ಟು ವೀರರ ಬಗ್ಗೆ ನೀವು ಕೇಳಿರ್ತೀರ. ಆದರೆ ಹೀಗೆ ಗೂಢಚಾರಿಕೆ ಮಾಡಿಕೊಂಡು INA ಅನ್ನು ಮುನ್ನಡೆಸಿದ ವ್ಯಕ್ತಿಗಳ ಬಗ್ಗೆ ಪ್ರಾಯಶಃ ನಿಮಗೆ ಗೊತ್ತಿರೋದಿಲ್ಲ. ಅಂಥವರ ಪಾಲಿಗೆ ಸೇರ್ತಾರೆ ಸರಸ್ವತಿ ರಾಜಮಣಿ. ಅವತ್ತಿನ ದಿನಮಾನಕ್ಕೆ ಬ್ರಿಟಿಷರ ವಿರುದ್ಧ ಹೋರಾಡೋದೊಂದು ದೊಡ್ಡ ಚಾಲೆಂಜಿಂಗ್ ವಿಷಯ ಸಹಜವಾಗಿ ಆಗಿತ್ತು. ಯಾಕೆಂದರೆ ಬ್ರಿಟಿಷರು ಒಂದು ವ್ಯವಸ್ಥಿತವಾದ ಕೂಟ ನೀತಿಯನ್ನು ಫಾಲೋ ಮಾಡ್ತಾ ಇದ್ರು. ಸೀಕ್ರೆಟ್ ಪ್ಲಾನ್ಗಳು ನಡೀತಾ ಇದ್ವು. ದೌರ್ಜನ್ಯ ದಬ್ಬಾಳಿಕೆ ಹೇಗೆ ಮಾಡಬೇಕು, ಹೇಗೆ ಸದೆ ಬಡಿಬೇಕು, ಹೇಗೆ ಒಗ್ಗಟ್ಟನ್ನು ಮುರಿಬೇಕು, ಇದೆಲ್ಲವೂ ಕೂಡ ಬ್ರಿಟಿಷರ ಪ್ಲಾನ್ ಆಗಿತ್ತು. ಆದರೆ ಇದೆಲ್ಲವನ್ನು ಹೊರಗಿನಿಂದ ಅರಿಯೋದು ಬಹಳ ಕಷ್ಟದ ವಿಚಾರ. ಇದಕ್ಕಾಗಿ ಬ್ರಿಟಿಷರ ಅಡ್ಡಾಕೆ ಹೊಕ್ಕದೆ ಬೇರೆ ವಿಧಿಯೇ ಇರಲಿಲ್ಲ. ಇಂತಹ ಕೆಲಸಕ್ಕೆ ಸುಭಾಷ್ ಚಂದ್ರ ಬೋಸ್ ಆರಿಸಿಕೊಂಡದ್ದು ಸರಸ್ವತಿ ರಾಜಮಣಿಯವರನ್ನು. ಆಗ ಆಕೆಗೆ ಬಹುಶಃ 16 ವಯಸ್ಸು. ಸೊ ಇದೇ ಸಂದರ್ಭದಲ್ಲಿ ಒಂದು ಸುದ್ದಿ ಕೇಳಿಬರುತ್ತೆ. ಆ ಸುದ್ದಿ ಏನೆಂದರೆ, ಬ್ರಿಟಿಷರ ಡೇರೆಗಳಲ್ಲಿ ವೇಟರ್ ಕೆಲಸಕ್ಕೆ ಹುಡುಗರು ಬೇಕು ಅನ್ನೋ ಸುದ್ದಿ. ಇದೇ ಒಳ್ಳೆಯ ಸಂದರ್ಭ ಅಂತ INA ಲೆಕ್ಕ ಹಾಕುತ್ತೆ ಮತ್ತು ಸರಸ್ವತಿ ರಾಜಮಣಿಯವರನ್ನೇ ವೇಟರ್ ಆಗಿ ಕಳಿಸ್ಬೇಕು ಅಂತ ತೀರ್ಮಾನ ಮಾಡಲಾಗುತ್ತೆ. ಎಲ್ಲ ಓಕೆ, ಆದರೆ ಒಂದು ಸಮಸ್ಯೆ ಇರುತ್ತೆ. ಸಮಸ್ಯೆ ಏನಂದರೆ, ಅಲ್ಲಿ ಬೇಕಿರೋದು ಹುಡುಗ, ಆದರೆ ರಾಜಮಣಿ ಒಬ್ಳು ಹುಡುಗಿ. ಹಾಗಾದ್ರೆ ಏನು ಮಾಡೋದು? ಆಗ ಸರಸ್ವತಿ ರಾಜಮಣಿಯೇ ಒಂದು ಐಡಿಯಾ ಕೊಡ್ತಾಳೆ. ನನ್ನ ಕೂದಲನ್ನ ಕತ್ತರಿಸಿಬಿಡಿ, ನನಗೆ ಹುಡುಗರ ಅಂಗಿ ಚಡ್ಡಿ ಕೊಡಿ, ನಾನು ಹುಡುಗಿಯನ್ನು ಸುಳಿವನ್ನು ಕೂಡ ನಾನು ನೀಡೋದಿಲ್ಲ ಅಂತ ಹೇಳ್ತಾಳೆ. INA ನಾಯಕರು ಕೂಡ ಇದನ್ನು ಕೇಳಿ ರೋಮಾಂಚನ ಆಗುತ್ತೆ. 16 ವರ್ಷದ ಯುವತಿಯಲ್ಲಿ ಇಂಥ ದೇಶ ಪ್ರೇಮವನ್ನು ಕಂಡು ಭೇಷ್ ಅಂತಾರೆ. ಹೀಗೆ ವೇಷ ಬದಲಾಯಿಸಿ ಸರಸ್ವತಿ ರಾಜಮಣಿ ಮಣಿ ಅನ್ನೋ ಹೆಸರಿನಲ್ಲಿ ಬ್ರಿಟಿಷರ ಡೇರಿಯ ಒಳ ಹೋಗ್ತಾರೆ. ಸ್ನೇಹಿತರದು ಬ್ರಿಟಿಷರ ಡೇರೆ, ಬಿಳಿ ಬಣ್ಣದ ಅಧಿಕಾರಿಗಳು, ಅವರದೇ ಸೇನಾಧಿಕಾರಿಗಳು, ಅವರದೇ ಗುಂಪು. ಅದರಲ್ಲಿ ಭಾರತೀಯರು ಕೂಡ ಇದ್ರು. ಇದು ಒಂಥರ ವಿಚಿತ್ರ ವಿಷಯ ನೋಡಿ. ಬ್ರಿಟಿಷರು ನಮ್ಮನ್ನು ಆಳ್ತಾ ಇದ್ರು, ಆದರೆ ಬ್ರಿಟಿಷರ ಸೇವೆ ಮಾಡ್ತಾ ಇದ್ದದ್ದು ಯಾರು? ಭಾರತೀಯರು. ಬ್ರಿಟಿಷರ ಸೇನೆ ನಮ್ಮ ಭಾರತೀಯರ ವಿರುದ್ಧ ಗುಂಡು ಹಾರಿಸ್ತಾ ಇತ್ತು, ಆದರೆ ಬ್ರಿಟಿಷರ ಸೇನೆಯಲ್ಲಿ ಇದ್ದದ್ದು ಯಾರು? ಅದೇ ನಮ್ಮ ಭಾರತೀಯರು. ಬರೀ ಸೇನೆಯಲ್ಲಿ ಮಾತ್ರವಲ್ಲ, ಸೇವಕರಾಗಿ ಇದ್ದದ್ದು ಕೂಡ ಅದೇ ಭಾರತೀಯರು. ಬೂಟ್ ಪಾಲಿಷ್ ಮಾಡೋರು ಒಬ್ಬರಿದ್ರೆ, ಬೆನ್ನ ಹಿಂದೆ ನಿಂತು ಗಾಳಿ ಹಾಕೋನು ಇನ್ನೊಂದು ಕಡೆ. ಇದನ್ನು ನೋಡಿದ ಸರಸ್ವತಿಯವರಿಗೆ ರಕ್ತ ಬಿಸಿ ಆಗುತ್ತೆ, ನೆತ್ತರು ಕುದಿಯುತ್ತೆ. ಭಾರತದಲ್ಲಿ ನಿಂತು ಭಾರತೀಯರನ್ನೇ ಗುಲಾಮರಂತೆ ನಡೆಸಿಕೊಳ್ಳುತ್ತಿರುವ ಬ್ರಿಟಿಷರ ಮೂಲೋತ್ಪಾಟನೆ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬರುವಂತಾಗತ್ತೆ. ಆದರೆ ನಾನು ಬಂದ ಕೆಲಸ ಏನು ಅನ್ನೋದು ನೆನಪಿಗೆ ಬರುತ್ತೆ. ಜೊತೆಗೆ ನಾನು ಈಗ ಹೆಣ್ಣಲ್ಲ ಗಂಡು ಅನ್ನೋದು ಕೂಡ ನೆನಪಿಗೆ ಬಂದು ಮುಂದೆ ಹೆಜ್ಜೆ ಇಡ್ತಾರೆ ಅವರು. ಸರಸ್ವತಿ ಜೊತೆಗೆ ಇನ್ನೂ ಕೆಲವರು ಆ ಕೆಲಸಕ್ಕೆ ಸೇರಿದ್ರು. ಇವರನ್ನೆಲ್ಲ ಒಬ್ಬ ಮೇಲ್ವಿಚಾರಕ ಬ್ರಿಟಿಷ್ ಅಧಿಕಾರಿ ಬಳಿ ಕರ್ಕೊಂಡು ಹೋಗ್ತಾರೆ. ಸರ್, ಇವರೆಲ್ಲ ಕೆಲಸಕ್ಕೆ ಹೊಸದಾಗಿ ಸೇರಿದ್ದಾರೆ ಅಂತ ಪರಿಚಯ ಮಾಡಿಕೊಡ್ಲಾಗುತ್ತೆ. ಓಕೆ ಅಂತ ಉದಾಸೀನದಲ್ಲಿ ಆ ಬ್ರಿಟಿಷ್ ಅಧಿಕಾರಿ ನೋಡ್ತಾನೆ. ಆದರೆ ಎಲ್ಲರಿಗಿಂತಲೂ ಈ ಸರಸ್ವತಿ ಅಂದ್ರೆ ಮಣಿ ವಿಶೇಷವಾಗಿ ಆತನಿಗೆ ಕಾಣ್ತಾಳೆ. ಈ ಹುಡುಗನನ್ನು ಬಿಟ್ಟು ಬೇರೆ ಎಲ್ಲರೂ ಹೋಗಿ ಅಂತ ಆತ ಆಜ್ಞೆ ಮಾಡ್ತಾನೆ. ಸರಸ್ವತಿ ಇದರಲ್ಲಿ ಭಯ ಕಾಣಿಸ್ಕೊಳ್ಳುತ್ತೆ. ಆ ಅಧಿಕಾರಿ ಸರಸ್ವತಿಯನ್ನು ನೋಡಿ ಹೀಗೆ ಹೇಳ್ತಾನೆ, ನಿನ್ನನ್ನು ನೋಡಿದರೆ ಬಡ ಹುಡುಗನ ಥರ ಕಾಣೋದಿಲ್ಲ, ಯಾರು ನೀನು ಅಂತ. ಅದಕ್ಕೆ ಸರಸ್ವತಿ ಹುಡುಗನ ಧ್ವನಿಯಲ್ಲಿ ಮಣಿ ಸಾಬ್ ಅಂತ ಹೇಳ್ತಾಳೆ. ಅಷ್ಟೇ. ಓಕೆ ಮಣಿ, ನೀನು ಇನ್ನು ಮುಂದೆ ನನ್ನ ಆಫೀಸನ್ನು ಮತ್ತು ನನ್ನನ್ನು ನೋಡಿಕೊಳ್ಬೇಕು ಅಂತ ಆತ ಹೇಳ್ತಾನೆ. ಸರಸ್ವತಿ ಸರಿ ಅಂತ ಅಲ್ಲಿಂದ ಹೊರಡ್ತಾರೆ. ಹೀಗೆ ಸ್ಪೈ ಸರಸ್ವತಿ ಅವರ ಗೂಢಚಾರಿಕೆಯ ಜೀವನ ಶುರು ಆಗುತ್ತೆ. ಬ್ರಿಟಿಷರಿಗೆ ಯಾವುದೇ ಅನುಮಾನಗಳು ಬರದಂತೆ ಒಂದೊಂದೇ ಮಾಹಿತಿಗಳನ್ನ ಕಲೆ ಹಾಕಿ ಒಬ್ಬ ಪ್ರೊಫೆಷನಲ್ ಸ್ಪೈ ಆಗಿ ಬದಲಾಗ್ತಾರೆ ಸರಸ್ವತಿ. ಇತ್ತ INA ಈ ಮಾಹಿತಿಗಳನ್ನ ಬಳಸಿಕೊಂಡು ಬ್ರಿಟಿಷರ ಯೋಜನೆಗಳನ್ನು ಮೊಟಕುಗೊಳಿಸ್ತಾ ಇತ್ತು, ಬ್ರಿಟಿಷರ ತಲೆ ಕೆಡ್ತಾ ಇತ್ತು. ಹೇಗೆ ಎಕ್ಸಾಕ್ಟ್ ಆಗಿ INA ಅವರಿಗೆ ನಮ್ಮ ಪ್ಲಾನ್ ಗೊತ್ತಾಗ್ತದೆ ಅಂತ ಅವ್ರಿಗೆ ತಿಳಿತಾ ಇರಲಿಲ್ಲ. ಆಗ ಅನುಮಾನ ಬರುತ್ತೆ, ಒಳಗಿನ ಯಾವುದೋ ಓರ್ವ ವ್ಯಕ್ತಿಯಿಂದ ಇದು ಸೋರಿಕೆ ಆಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಆದರೆ ಯಾರು? ಈ ವಿಷಯ ತಿಳಿಯೋಕೆ ತಡಕಾಡ್ತಾ ಇದ್ರು ಬ್ರಿಟಿಷರು. ಯಾವಾಗ ಒಂದು ಸಂಘರ್ಷದಲ್ಲಿ INA ಬ್ರಿಟಿಷರ ಸೇನೆಯನ್ನು ಹಿಮ್ಮೆಟ್ಟಿಸುತ್ತೋ ಆಗ ಸರಸ್ವತಿಗೆ ಗೊತ್ತಾಗುತ್ತೆ, ನಾನು ಇನ್ನು ಹೆಚ್ಚು ಕಾಲ ಇಲ್ಲಿ ಇರೋದು ಸರಿ ಅಲ್ಲ ಅಂತ. ಒಂದು ದಿನ ರಾತ್ರಿ ಸರಸ್ವತಿ ರಾಜಮಣಿ ಅಲಿಯಾಸ್ ಮಣಿ ಬ್ರಿಟಿಷರ ಡೇರೆಯನ್ನು ಬಿಟ್ಟು ಪರಾರಿ ಆಗ್ತಾಳೆ. ಆದರೆ ಇಷ್ಟಕ್ಕೆ ಈಕೆಯ ಗೂಢಚಾರಿಕೆ ಜೀವನ ಮುಗೀತು ಅನ್ಕೋಬೇಡಿ. ಇವರ ಜೀವನದಲ್ಲಿ ಮತ್ತೆ ಇನ್ನೊಂದು ಸಂದರ್ಭ ಬರುತ್ತೆ, ಇನ್ನೊಂದು ರೀತಿಯ ಗೂಢಚಾರಿಕೆ ಮಾಡುವ ಸಂದರ್ಭ. ಅದು ಹೇಗೆ ಅಂದ್ರೆ, ಈಕೆಯ ಸ್ನೇಹಿತರೊಬ್ಬರು ಬ್ರಿಟಿಷರ ಹತ್ರ ಸಿಕ್ಕಾಕೊಳ್ತಾರೆ. ಆಗ ಅವರನ್ನು ಬಿಡಿಸಲು ಸರಸ್ವತಿ ರಾಜಮಣಿ ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಾರೆ. ಬ್ರಿಟಿಷರು ಆ ಗೂಢಚಾರಿಯನ್ನ ಸೆರೆಯಲ್ಲಿ ಇಟ್ಟ ಜೈಲಿನಲ್ಲಿಯೇ ಒಂದು ನೃತ್ಯ ಪ್ರದರ್ಶನ ಏರ್ಪಡಿಸಿರ್ತಾರೆ. ಈ ವಿಷಯ ಸರಸ್ವತಿ ರಾಜಮಣಿಗೆ ಗೊತ್ತಾಗುತ್ತೆ. ಒಳಗೆ ಇರುವ ಸಹೋದ್ಯೋಗಿಯನ್ನ ಹೊರಗೆ ತರಲು ಇರುವುದು ಇದೊಂದೇ ದಾರಿ ಅಂತ ಸರಸ್ವತಿ ಯೋಚನೆ ಮಾಡ್ತಾರೆ.
ಅವತ್ತು ಓರ್ವ ನರ್ತಕಿಯಾಗಿ ಬ್ರಿಟಿಷರ ಜೈಲಿನ ಪ್ರವೇಶ ಮಾಡ್ತಾರೆ. ತಮ್ಮ ನೃತ್ಯ ಕಲೆಯ ಮೂಲಕ ಬ್ರಿಟಿಷ್ ಅಧಿಕಾರಿಗಳ ಗಮನ ಸೆಳೆದು ಇನ್ನೊಂದು ಕಡೆಯಿಂದ ಗೂಢಚಾರಿಯನ್ನ ತಪ್ಪಿಸಿಕೊಂಡು ಹೋಗಲು ಸಹಾಯ ಮಾಡ್ತಾರೆ. ಆದರೆ ವಿಧಿಯ ಆಟ ಬೇರೆಯದೇ ಇತ್ತು. ಆದರೆ ಅವತ್ತು ಅದೃಷ್ಟ ಸಂಪೂರ್ಣವಾಗಿ ರಾಜಮಣಿ ಕಡೆ ಇರಲಿಲ್ಲ. ಇತ್ತ ಆ ಗೂಢಚಾರಿ ಜೈಲಿನ ಕಾಂಪೌಂಡ್ ಹಾರೋ ಸಂದರ್ಭದಲ್ಲಿ ಓರ್ವ ಬ್ರಿಟಿಷ್ ಅಧಿಕಾರಿ ಕಣ್ಣಿಗೆ ಬೀಳ್ತಾರೆ. ಈ ಸಂದರ್ಭದಲ್ಲಿ ವೇದಿಕೆ ಬಿಟ್ಟು ಆ ಗೂಢಚಾರಿಗೆ ಸಹಾಯ ಮಾಡಲು ಓಡ್ತಾಳೆ ಸರಸ್ವತಿ. ಅಂತೂ ಇಬ್ರು ಯಶಸ್ವಿಯಾಗಿ ಜೈಲಿನಿಂದ ಪರಾರಿ ಆಗ್ತಾರೆ. ಆದರೆ ಜೈಲಿನಿಂದ ಹೊರಗೆ ಬಯಲಿನಲ್ಲಿ ಓಡುವ ಸಂದರ್ಭದಲ್ಲಿ ಜೈಲಿನ ಮೇಲಿಂದ ಓರ್ವ ಬ್ರಿಟಿಷ್ ಅಧಿಕಾರಿ ಸರಸ್ವತಿಯವರ ತನ್ನ ಬಂದೂಕನ್ನು ಗುರಿ ಮಾಡ್ತಾನೆ. ಏನಾಗುತ್ತೆ ಅನ್ನೋ ಪರಿವೇ ಇಲ್ಲದೆ ಇವರಿಬ್ರು ಓಡ್ತಿರ್ತಾರೆ. ಆಗ ಈ ಅಧಿಕಾರಿ ತನ್ನ ಬಂದೂಕಿನಿಂದ ಫೈರ್ ಮಾಡ್ತಾನೆ. ಆದರೆ ಅದೃಷ್ಟವಶಾತ್ ಸರಸ್ವತಿಯವರ ಎದೆಗೆ ನಾಟಬೇಕಿದ್ದ ಗುಂಡು ಸರಿಯಾಗಿ ಅವರ ಕಾಲಿಗೆ ಬೀಳುತ್ತೆ. ಆ ನಿಶಬ್ದ ವಾತಾವರಣದಲ್ಲಿ ಅಮ್ಮ ಎಂಬ ಕೂಗು ಬ್ರಿಟಿಷ್ ಅಧಿಕಾರಿಯ ಕಿವಿಗೆ ಬೀಳುತ್ತೆ. ವಿ ಗಾಟ್ ಹರ್ ಅಂತ ಆತ ಹೇಳ್ತಾನೆ. ತಡ ಮಾಡದೆ ಬ್ರಿಟಿಷ್ ಅಧಿಕಾರಿಯ ಗುಂಪು ಆ ಧ್ವನಿ ಬಂದಂತ ಹೋಗುತ್ತೆ. ಆದರೆ ಅಲ್ಲಿ ಸರಸ್ವತಿ ಸಿಗ್ತಾರ? ರಕ್ತದ ಗುರುತುಗಳು ಅಲ್ಲೇ ಇದ್ದು, ಆದರೆ ಇಬ್ಬರೂ ಕೂಡ ಅಲ್ಲಿರಲಿಲ್ಲ. ಫೈಂಡ್ ಹರ್ ಅನ್ನೋ ಆಜ್ಞೆ ಕೇಳಿ ಬರ್ತಾ ಇದೆ. ಕಾಲಿಗೆ ಗುಂಡು ಬಿದ್ದಿದೆ. ಆಕ್ರಂದನೆ ಕೇಳಿದರೆ ಆದರೆ ಆಕೆ ಆ ಜಾಗದಲ್ಲಿ ಇಲ್ಲ. ಬ್ರಿಟಿಷರ ತುಕಡಿ ಪೂರ್ತಿ ಜಂಗಲ್ನ ಜಾಲಾಡುತ್ತೆ, ಆದರೆ ಸುಳಿವೇ ಇಲ್ಲ. ಅದೇ ಹೊತ್ತಿಗೆ ಅವರ ಪಕ್ಕದಲ್ಲಿಯೇ ಮೇಲಿನಿಂದ ರಕ್ತದ ಹನಿಗಳು ಕೆಳಗೆ ಬೀಳ್ತಾ ಇದ್ವು. ಆದರೆ ಈ ಅಧಿಕಾರಿಗಳಿಗೆ, ಸೈನಿಕರಿಗೆ ಅದನ್ನು ನೋಡುವಂಥ ತಾಳ್ಮೆ ಇರಲಿಲ್ಲ. ರಕ್ತದ ವಾಸನೆಯೂ ಗೊತ್ತಾಗಲಿಲ್ಲ. ನಿಮಗೆ ಗೊತ್ತಾಗಿರುತ್ತೆ ಸರಸ್ವತಿ ಎಲ್ಲಿದ್ರು ಅಂತ. ಆಕೆಯ ಮರದ ಮೇಲೆ ಕುಳಿತು ತಮ್ಮ ಸೀರೆಯನ್ನು ಹರಿದು ಗಾಯಕ್ಕೆ ಕಟ್ಟಿ ಇನ್ನೊಂದು ಸೆರಗನ್ನು ತನ್ನ ಬಾಯಿಗೆ ಬಿಗಿಯಾಗಿ ಹಿಡಿದು ತನ್ನ ನೋವನ್ನು ತಡೆದುಕೊಂಡು ಧ್ವನಿಯನ್ನು ಹಿಡಿದಿಟ್ಟುಕೊಂಡು ಬ್ರಿಟಿಷರ ತುಕಡಿ ಅಲ್ಲಿಂದ ಹೋಗುವ ತನಕ ಅಲ್ಲೇ ಇದ್ದರು. ಯೋಚನೆ ಮಾಡಿ, ಎಂಥ ಧೈರ್ಯ ಈ ರಾಜಮಣಿದು ಅಂತ. ಕೊನೆಗೂ ಬ್ರಿಟಿಷರಿಗೆ ಸರಸ್ವತಿ ಸಿಗೋದೇ ಇಲ್ಲ. ಹೀಗೆ ಸರಸ್ವತಿ ಯಶಸ್ವಿಯಾಗಿ ಆ ಇನ್ನೊಬ್ಬ ಗೂಢಚಾರಿಯನ್ನು ಬಿಡಿಸ್ಕೊಂಡು ಬಂದಿರ್ತಾರೆ. ಆದರೆ ಅವತ್ತು ಅವರ ಕಾಲಿಗೆ ಬಿದ್ದ ಗುಂಡು ಅವರನ್ನ ಕೊನೆಯ ತನಕ ಅವರ ಕಾಲನ್ನು ಊನವಾಗಿಯೇ ಇಟ್ಟಿತ್ತು. ಇನ್ನೊಂದು ಕಡೆ INA ಹೋರಾಟ ಮುಂದುವರಿಯುತ್ತೆ. ಆದರೆ ಸ್ವಾತಂತ್ರ್ಯ ಬರೋಕಿನ 2 ವರ್ಷ ಮುಂಚೆ, ಅಂದರೆ 1945ರಲ್ಲಿ ಇಡೀ INA ಪಡೆ ಎದೆ ನಡುಗಿಸುವಂಥ ಸುದ್ದಿ ಬರುತ್ತೆ. ಆ ಸುದ್ದಿ ಏನಂದರೆ ತಮ್ಮ ನಾಯಕ ಸುಭಾಷ್ ಚಂದ್ರ ಬೋಸ್ ಅವರ ಅಕಾಲಿಕ ಮರಣದ ಸುದ್ದಿ. ಆದರೆ ಕೊನೆ ತನಕ INA ತನ್ನ ಹೋರಾಟವನ್ನು ಬಿಡೋದಿಲ್ಲ. ಒಂದು ಲೆಕ್ಕದಲ್ಲಿ INA ಮತ್ತು ಸುಭಾಷ್ ಚಂದ್ರ ಬೋಸ್ ಅವರ ಒತ್ತಡವೇ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಡುವಲ್ಲಿ ಬಹಳಷ್ಟು ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತೆ. ಕೊನೆಗೂ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ. ಸರಸ್ವತಿ ರಾಜಮಣಿಯವರು ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ಸೇವೆ ಸಲ್ಲಿಸಲು ಬಯಸ್ತಾರೆ. ಅದರ ದುರದೃಷ್ಟ ಅಂತಿರೋ ಏನಂತಿರೋ ಗೊತ್ತಿಲ್ಲ, ಸ್ವಾತಂತ್ರ್ಯ ನಂತರದ ಯಾವ ಸರ್ಕಾರಗಳು ಕೂಡ ಸರಸ್ವತಿ ರಾಜಮಣಿಯನ್ನು ಗುರುತಿಸೋದಿಲ್ಲ. ಸರ್ಕಾರ ಗುರುತಿಸದಿದ್ರೆ ಏನಂತೆ ಎಂಬಂತೆ ಆಕೆ ಖುದ್ದು ಸಮಾಜ ಸೇವೆಯಲ್ಲಿ ಮುಳುಗ್ತಾರೆ. ತಮ್ಮ ಸಮಸ್ತ ಆಸ್ತಿಯನ್ನು ದೇಶಕ್ಕಾಗಿ ಮುಡಿಪಿಡ್ತಾರೆ. ನಿಮಗೆ ಆಶ್ಚರ್ಯ ಆಗಬಹುದು, 2004ರಲ್ಲಿ ಸುನಾಮಿ ಭಾರತ ತೀರಗಳನ್ನು ಅಪ್ಪಳಿಸಿದಾಗ ಸರಸ್ವತಿ ರಾಜಮಣಿಯವರು ಜನರಿಗಾಗಿ ಸಾಕಷ್ಟು ಸೇವೆ ಮಾಡ್ತಾರೆ. ತಮ್ಮ ಅಂತ್ಯಕಾಲವನ್ನು ತಮಿಳುನಾಡಿನಲ್ಲಿ ಕಳೀತಾರೆ. ನಂತರ 13 ಜನವರಿ 2018ರಂದು ಸರಸ್ವತಿ ರಾಜಮಣಿ ಇಹಲೋಕ ತ್ಯಜಿಸ್ತಾರೆ. ಇದು ಪ್ರಾಯಶಃ ನಾವು ಕೇಳಿರದ, ಯೋಚನೆ ಮಾಡಿರದ ನಮ್ಮದೇ ದೇಶದ ಹೆಣ್ಣು ಮಗಳ ಸಾಹಸದ ಕಥೆ. ದೇಶಕ್ಕಾಗಿ ಆಸ್ತಿ, ಸಂಪತ್ತು, ಇಡೀ ಜೀವನವನ್ನೇ ಮುಡಿಪಾಗಿಟ್ಟ ಧೀರ ನಾರಿಯ ಕಥೆ. ಸೊ ಈ ವಿಡಿಯೋ ನೋಡಿ ನಿಮಗೆ ಏನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಥರ ಇತಿಹಾಸದ ಪುಟಗಳಲ್ಲಿ ಕಾಣಿಯಾದ ಕಥೆಗಳನ್ನು ಕೇಳಲು ಬಯಸಿದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೊಂದಷ್ಟು ಕಥೆಗಳನ್ನ ನಾವು ನಿಮಗೆ ಹೊತ್ತು ತರ್ತೇವೆ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ವಿಡಿಯೋಗಳನ್ನ. ನಮಸ್ಕಾರ.